ಮುಂದೆ ಸುಪ್ರೀತ್ ಅವರು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಪ್ರೀತ್. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಜೇಡರ ದಾಸಿಮಯ್ಯನವರ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಜೇಡರ ದಾಸಿಮಯ್ಯನವರು ಯಾದಗಿರಿ ಜಿಲ್ಲೆಯ ಸುರ್ಪಳ್ಳಿಯ ಜಿಲ್ಲೆಯ ಮುಗ್ದೂರಿನಲ್ಲಿ ಜನಿಸಿದರು. ತಂದೆ ರಾಮಯ್ಯ, ತಾಯಿ ಶಂಕರಿ. ಅವರು ತಮ್ಮ ಬಾಲ್ಯ ಶಿಕ್ಷಣವನ್ನು ಮುಗ್ದೂರಿನಲ್ಲಿ ಮುಗಿಸಿದರು. ಮತ್ತೆ ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ಅವರು ರಾಮಚಂದ್ರಗುಂಡ ಶಿವಾಚಾರ್ಯರ ಹತ್ತಿರ ಹೋಗಿ ತಮ್ಮ ಉನ್ನತ ಶಿಕ್ಷಣವನ್ನು ಮುಗಿಸಿದರು. ಉನ್ನತ ಶಿಕ್ಷಣವನ್ನು ಮುಗಿಸಿ ಬರುವಾಗ ಅವರು ದಾರಿಯಲ್ಲಿ ಪ್ರವಚನವನ್ನು ಹೇಳುತ್ತಾ ಸಮಾಜ ಸೇವೆಯನ್ನು ಮಾಡುತ್ತಾ ಬರುತ್ತಾ ಇದ್ರು. ನಾನು ಅವರ ಬಗ್ಗೆ ಒಂದು ಕಥೆಯನ್ನು ಹೇಳಲು ಬಯಸ್ತೇನೆ. ಅವರ ವೃತ್ತಿ ನೇಕಾರ ವೃತ್ತಿಯಾಗಿತ್ತು. ನೇಕಾರ ಎಂದರೆ ಕಂಬಳಿ ಮಾಡುವುದು ಅವರ ವೃತ್ತಿ. ಅವರು ಹೀಗೆ ಒಂದು ದಿನ ಸುಂದರವಾದ ಕಂಬಳಿಯನ್ನು ಮಾಡಿದರು. ಆ ಕಂಬಳಿಯನ್ನು ಮಾರುಕಟ್ಟೆಗೆ ಒಯ್ದು ಮಾರಾಟಕ್ಕೆ ಕುಳಿತುಕೊಂಡಾಗ ಎಲ್ಲರೂ ಬಂದು ನೋಡಿದರು. ಆ ಕಂಬಳಿಯನ್ನು ಬಹಳ ಸುಂದರವಾಗಿತ್ತು. ಯಾರು ಅದನ್ನು ತೆಗೆದುಕೊಳ್ಳಲಿಲ್ಲ, ಏಕೆಂದರೆ ಅದು ದುಬಾರಿ ಹಣದಾಗಿತ್ತು. ಆಗಿನ ಕಾಲದಲ್ಲಿ ಜನರ ಹತ್ತಿರ ಹಣ ಇರುತ್ತಿರಲಿಲ್ಲ. ಇದರ ಸಲುವಾಗಿ ಆ ಕಂಬಳಿಯನ್ನು ಯಾರು ತೆಗೆದುಕೊಳ್ಳುವುದಿಲ್ಲ, ಏಕೆಂದರೆ ಅದು ದುಬಾರಿ ಹಣದ ಆಗಿತ್ತು. ಅವರು ಹೀಗೆ ಮರಳಿ ಬರುವಾಗ ಅವರಿಗೆ ಬೇಸರವಾಯಿತು. ಆಗ ಅವರು ಬರುವಾಗ ಒಬ್ಬ ಜಂಗಮರು ಬಂದು ಕೇಳುತ್ತಾರೆ, ನನಗೆ ಚಳಿ ಆಗ್ತಾ ಇದೆ, ನೀನು ನನಗೆ ಆ ಕಂಬಳಿಯನ್ನು ಕೊಡು ಎಂದಾಗ, ಆಯ್ತು, ಇದು ನಿಮ್ಮದೇ ಆದ ಕಂಬಳಿ ಇದೆ ಎಂದು ಅವರು ಜಂಗಮರಿಗೆ ಕೊಟ್ಟು ಬಿಡುತ್ತಾರೆ. ಆಗ ಆ ಜಂಗಮರು ಅದನ್ನು ತುಂಡು ತುಂಡಾಗಿ ಮಾಡುತ್ತಾರೆ. ಒಂದು ತುಂಡು ಅವರ ಕೈಗೆ ಕಟ್ಟಿಕೊಳ್ಳುತ್ತಾರೆ, ಒಂದು ತುಂಡು ಅವರ ಕಾಲಿಗೆ ಕಟ್ಟಿಕೊಳ್ಳುತ್ತಾರೆ, ಒಂದು ತುಂಡು ಅವರ ತಲೆಗೆ ಕಟ್ಟಿಕೊಳ್ಳುತ್ತಾರೆ. ಉಳಿದ ತುಂಡುಗಳು ಬೀಸಾಡುತ್ತಾರೆ, ತೂರಾಡುತ್ತಾರೆ. ಹೀಗೆ ಮಾಡುವುದನ್ನು ಜೇಡರ ದಾಸಿಮಯ್ಯನವರು ಹಾಗೆ ನಿಂತುಕೊಂಡು ನೋಡ್ತಾ ಇರುತ್ತಾರೆ. ಆಗ ಅವರು ಹೇಳುತ್ತಾರೆ, ನಿನಗೆ ಬೇಸರವಾಗಲಿಲ್ಲ ಇಲ್ಲ ಎಂದು ಹೇಳಿ ಹೋಗ್ತಾ ಇರುವಾಗ ಆಗ ಜಂಗಮರು ಕೇಳುತ್ತಾರೆ, ನನಗೆ ಹೊಟ್ಟೆ ಹಸುವಾಗಿದೆ, ನಿನ್ನ ಹತ್ತಿರ ಏನಾದರೂ ತಿನ್ನೋದಿಕ್ಕಿದ್ದರೆ ನನ್ನನ್ನು ಕೊಡು ಎಂದಾಗ, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ, ಬನ್ನಿ ಹೋಗೋಣ ಎಂದು ಕರೆದುಕೊಂಡು ಹೋಗುತ್ತಾರೆ. ಆಗ ಅವರ ಹೆಂಡತಿ ದುಗ್ಗವ್ವ ಅವರಿಗೆ ಹೋಗಿ ಹೇಳುತ್ತಾರೆ, ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದಿದ್ದಾರೆ, ಅವರಿಗೆ ಆಹಾರವನ್ನು ಕೊಡು ಎಂದು ಹೇಳಿ ಆಗ ದುಗ್ಗವ್ವನವರು ಒಳಗೆ ಕರೆದುಕೊಂಡು ಹೋಗುತ್ತಾರೆ. ನಿಮಗೆ ತಿನ್ನೋದಿಕ್ಕೆ ಆಹಾರವಿಲ್ಲ, ಮತ್ತೆ ಯಾರನ್ನು ಕರೆದುಕೊಂಡು ಬಂದಿರುವಿರಿ, ನಾವು ಆಮೇಲೆ ತಿನ್ನೋಣ, ಮೊದಲು ಆ ಅತಿಥಿಯನ್ನು ಕೊಡಿ ಎಂದು ಹೇಳಿ ಅಂಬಲಿಯನ್ನು ತೆಗೆದುಕೊಂಡು ಆ ಜಂಗಮರಿಗೆ ಒಯ್ದು ಕೊಡುತ್ತಾರೆ. ಆಗ ಜಂಗಮರು ಹೊಟ್ಟೆ ತುಂಬಾ ಆ ಅಂಬಲಿಯನ್ನು ಕುಡಿಯುತ್ತಾರೆ. ಅಂಬಲಿಯನ್ನು ಕೊಂಡು ಆ ಭಕ್ತಿಯನ್ನು ಮೆಚ್ಚಿ ಸಾಕ್ಷಾತ್ ಅವರ ನಿಜವಾದ ರೂಪಕ್ಕೆ ಬಂದು ಹೇಳುತ್ತಾರೆ, ಅಕ್ಷಯ ಪಾತ್ರವನ್ನು ಕೊಡುತ್ತಾರೆ. ಅಕ್ಷಯ ಪಾತ್ರವೆಂದರೆ ಅದರಲ್ಲಿ ಯಾವುದೇ ಒಂದು ವಸ್ತು ಇಟ್ಟರೆ ಅದು ಕಡಿಮೆ ಆಗುವುದಿಲ್ಲ. ತಪ್ಪದಾಗಿ ನೀವು ಅದರಲ್ಲಿ ಹಣವನ್ನು ಇಟ್ಟಿದರೆ ಹಣ ಎಷ್ಟೂ ಕಡಿಮೆ ಆಗುವುದಿಲ್ಲ. ಈಗ ಸಮಯದ ಅಭಾವದಿಂದಾಗಿ ನಾನು ಒಂದು ಕಥೆಯನ್ನು ಹೇಳಿ ಮುಗಿಸುತ್ತೇನೆ. ಅದೇನೆಂದರೆ, ಇಬ್ಬರು ವ್ಯಕ್ತಿಗಳು, ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ಸಾಕ್ಷಾತ್ ಶಿವನ ಭಕ್ತರು. ಒಂದು ದಿನ ಅವರು ಏನೆಂದು ಚರ್ಚಿಸುತ್ತಾ ಇದ್ದರೆಂದರೆ, ಸಂಸಾರ ಜೀವನ ದೊಡ್ಡದು ಅಥವಾ ಸನ್ಯಾಸಿ ಜೀವನ ದೊಡ್ಡದು ಎಂದು ಚರ್ಚಿಸುತ್ತಾ ಅವರು ಜೇಡರ ದಾಸಿಮಯ್ಯನವರ ಹತ್ತಿರ ಹೋಗುತ್ತಾರೆ. ಜೇಡರ ದಾಸಿಮಯ್ಯನವರ ಹತ್ತಿರ ಹೋಗಿ ಈ ವಿಚಾರವನ್ನು ಎಲ್ಲಾ ಹೇಳಿಬಿಡುತ್ತಾರೆ. ಆಗ ಜೇಡರ ದಾಸಿಮಯ್ಯನವರು ಏನನ್ನು ಹೇಳದೆ ಅವರು ತಮ್ಮ ನೇಕಾರ ವೃತ್ತಿಯನ್ನು ಮಾಡತೊಡಗಿದರು. ಆಗ ಅವರು ತಮ್ಮ ಹೆಂಡತಿಗೆ ಹೇಳುತ್ತಾರೆ, ಕಡು ಬಿಸಿಲಿನಲ್ಲಿ ಕತ್ತಲಿರುವುದಿಲ್ಲ, ಆದರೂ ಸಹ ಅವರ ಹೆಂಡತಿಗೆ ಹೇಳುತ್ತಾರೆ, ಒಂದು ದೀಪವನ್ನು ಹಚ್ಚು ಎಂದಾಗ ಅವರು ಏನನ್ನೂ ಹೇಳದೆ ಒಂದು ದೀಪವನ್ನು ಹಚ್ಚುತ್ತಾರೆ. ಆಗ ಕೆಲವು ಸಮಯದ ನಂತರ ಮತ್ತೆ ಹೇಳುತ್ತಾರೆ, ನನಗೆ ಶಾಲನ್ನು ತಂದುಕೊಡು ಎಂದು ಹೇಳುತ್ತಾರೆ. ಅವರ ಭುಜದ ಮೇಲೆ ಶಾಲನ್ನು ಇರುತ್ತದೆ. ಆಗ ಅವರು ಏನನ್ನೂ ಹೇಳದೆ ದುಗ್ಗವ್ವ ಅವರ ಭುಜದ ಮೇಲೆ ಎದ್ದ ಶಾಲನ್ನು ಅವರ ತಲೆಗೆ ಕಟ್ಟುತ್ತಾರೆ. ಹೀಗೆ ಅವರು
ನನಗೆ ಸ್ವಗ್ತಾ ಇದೆ, ಅಂಬಲಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ. ಆಗ ರಾತ್ರಿ ಮಾಡಿದ ಅಂಬಲಿ ತಂಗಳೆಯ ಅಂಬಲಿ. ಅದನ್ನು ತೆಗೆದುಕೊಂಡು ಅಂಬಲಿಯನ್ನು ಕೊಡಿದಾಗ ಬಿಸಿ ಬಿಸಿ ಇದನ್ನು ಆರಿಸಿಕೊಡು ಎಂದಾಗ ಅವರು ಏನನ್ನೂ ಹೇಳದೆ ಅವರು ಅಂಬಲಿಯನ್ನು ಆರಿಸಿಕೊಡುತ್ತಾರೆ. ಆಗ ಇಬ್ಬರು ಯುವಕರು ಹೇಳಿಕೊಳ್ಳುತ್ತಾರೆ, ಎಷ್ಟು ಹುಚ್ಚರ ಮನೆಗೆ ಬಂದೆವಪ್ಪ ನಾವು, ಬಿಸಿಲಿನಲ್ಲಿ ದೀಪವನ್ನು ಹಚ್ಚು ಎನ್ನುತ್ತಾರೆ. ಮತ್ತೆ ತನ್ನ ಭುಜದ ಮೇಲೆ ಇದೆ ಶಾಲು, ತಲೆಗೆ ಹಚ್ಚು ಎನ್ನುತ್ತಾರೆ. ಮತ್ತೆ ರಾತ್ರಿ ಮಾಡಿದ ತಂಗಳೆಯ ಆಹಾರವನ್ನು ಬಿಸಿ ಬಿಸಿ ಆರಿಸಿಕೊಡು ಎಂದು ಹೇಳಿ ಹೋಗ್ತಾ ಇರುತ್ತಾರೆ. ಆಗ ಜೇಡರ ದಾಸಿಮಯ್ಯನವರು ಎದ್ದು ನಿಂತು ಹೇಳುತ್ತಾರೆ, ನನ್ನ ಅಂತ ಹೆಂಡತಿ ಇದ್ದರೆ ಸಂಸಾರ ಜೀವನ ದೊಡ್ಡದು, ನನ್ನಂತ ಹೆಂಡತಿ ಇಲ್ಲದಿದ್ದರೆ ಸನ್ಯಾಸಿ ಜೀವನವೇ ದೊಡ್ಡದು ಎಂದು ಹೇಳುತ್ತಾರೆ. ಇಷ್ಟೇಳನೆ ಆ ಇಬ್ಬರ ಯುವಕರಿಗೆ ಮೈ ರೋಮಾಂಚನವಾಗುತ್ತದೆ. ಇಷ್ಟೇಳನ ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ನನ್ನನ್ನು ಕ್ಷಮಿಸಿಬಿಡಿ. ಧನ್ಯವಾದ. ಅತ್ಯಂತ ಚಿಕ್ಕ ಭಾಷಣವನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಎಳೆಯ